ಎಲ್ಲರಿಗೂ ನಮಸ್ತೆ. ನೋಡಿ, ಕಳೆದ ವರ್ಷ ಬರೀ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನವೋದಯ ಟ್ರೈನಿಂಗ್ ತಗೊಂಡು ರಾಜ್ಯಾದ್ಯಂತ ಸುಮಾರು 8 ಮಕ್ಕಳು ನವೋದಯ ಪಾಸ್ ಆಗಿದ್ರು. ಈ ವರ್ಷ 2025-26 ಸಾಲಲ್ಲಿ ಅದಕ್ಕಿಂತ ಡಬಲ್ ಇದುವರೆಗೂ ಬಂದ ಮಾಹಿತಿಯ ಪ್ರಕಾರ ಸುಮಾರು 16ಕ್ಕಿಂತಲೂ ಹೆಚ್ಚು ಮಕ್ಕಳು ನವೋದಯ ಮತ್ತೆ ಸೈನಿಕ್ ಸ್ಕೂಲ್ ಪಾಸ್ ಆಗಿದ್ದಾರೆ. ಈ ಮಕ್ಕಳಿಗೆಲ್ಲ ಮಂಡ್ಯದಲ್ಲಿ ಏಪ್ರಿಲ್ 19ನೇ ತಾರೀಕು ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ನಿ. ಏನಕ್ಕೆ ಅಂದ್ರೆ ಈ ಮಕ್ಕಳೆಲ್ಲ 21ನೇ ಶತಮಾನದ ಏಕಲವ್ಯ ಇದ್ದಂಗೆ. ಏಕಲವ್ಯನ ಕತೆ ಎಲ್ಲ ಕೇಳಿರ್ತಾರಲ್ಲ, ಅದೇ ರೀತಿ ಮಕ್ಕಳು ಯಾವುದೇ ಕೋಚಿಂಗ್ ಕ್ಲಾಸ್ ಹೋಗದಂತೆ ಮನೇಲೇ ಕೂತ್ಕೊಂಡು ನವೋದಯ ಪಾಸ್ ಆಗಿದ್ದಾರೆ. ಇವನ್ನೆಲ್ಲ 21ನೇ ಶತಮಾನದ ಏಕಲವ್ಯ ಅಂತ ಕರಿಬಹುದು. ಅದ್ರಲ್ಲಿ ಇಬ್ರು ಮಕ್ಕಳು, ಬಾಗಲಕೋಟೆಯಲ್ಲಿ ಒಂದು ಮಗು ಶ್ರವಣ ದೋಷ ಇದೆ. ಶ್ರವಣ ದೋಷ ಇದ್ರೂ ಆ ಮಗು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನವೋದಯ ಪಾಸ್ ಆಗಿದೆ. ಮತ್ತೆ ಮೈಸೂರಲ್ಲಿ ಒಂದು ಮಗು ಡಿಸ್ಟಿಕ್ ಟಾಪರ್ ಆಗಿದೆ. ಡಿಸ್ಟಿಕ್ 2ನೇ ಟಾಪರ್ ಆಗಿದೆ. ಪೂರ್ತಿ ಮೈಸೂರು ಜಿಲ್ಲೆಗೆ 2ನೇ ಟಾಪರ್ ಆಗಿದೆ. ಎಲ್ಲೂ ಕೋಚಿಂಗ್ ಹೋಗಿಲ್ಲ, ಬರೀ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನವೋದಯ ಕ್ವಾಲಿಫೈ ಆಗಿದ್ದಾರೆ. ಈ ಮಕ್ಕಳು ಪೂರ್ತಿ ರಾಜ್ಯದಲ್ಲಿ ಓದ್ತಾ ಇರೋ ಗ್ರಾಮೀಣ ಭಾಗದ ಮತ್ತೆ ಎಲ್ಲಾ ಮಕ್ಳಿಗೂ ಒಂದು ರೀತಿ ಇನ್ಸ್ಪಿರೇಷನ್. ಇವನ್ ನನಗೆ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಈ ಮಕ್ಕಳೆಲ್ಲ. ಇದೆಲ್ಲ ರಿಸಲ್ಟ್ ಎಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರೆ ನಾನೇ ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಇನ್ಸ್ಪೈರ್ ಆಗ್ಬಿಟ್ಟು ಏನ್ ಡಿಸೈಡ್ ಮಾಡಿದ್ದೀನಿ ಅಂದ್ರೆ, ಮುಂದಿನ ವರ್ಷ, ಈ ವರ್ಷ 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಕೋಚಿಂಗ್ ಮಾಡಿದ್ದೀನಿ. ಮುಂದಿನ ವರ್ಷದಿಂದ 2ನೇ ಕ್ಲಾಸ್ ಮಕ್ಕಳಿಗೂ ನವೋದಯ ಕೋಚಿಂಗ್ ಮಾಡ್ತಾ ಇದ್ದೀನಿ. ಏನಿದೆ ಸಿಲೆಬಸ್ ಅದನ್ನ ಕನ್ಸೈಸ್ ಮಾಡಿ 2ನೇ ಕ್ಲಾಸ್ ಮಕ್ಕಳಿಗೂ ನವೋದಯ ಕೋಚಿಂಗ್ ಶುರು ಮಾಡ್ತಾ ಇದ್ದೀನಿ. ಆದ್ರಿಂದ ನೀವು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನವೋದಯ ಕ್ವಾಲಿಫೈ ಆಗಿದ್ದೀರಾ, ಸೈನಿಕ್ ಕ್ವಾಲಿಫೈ ಆಗಿದ್ದೀರಾ, ದಯವಿಟ್ಟು ಒಂದು ಸಣ್ಣ ವಿಡಿಯೋ ಮಾಡಿ ಕಳಿಸಿ. ಅದನ್ನ ಎಲ್ಲಾ ಕಡೆ ಶೇರ್ ಮಾಡ್ತೀನಿ. ರಾಜ್ಯದಲ್ಲಿರೋ ಎಲ್ಲಾ ಮಕ್ಕಳು ನಿಮ್ಮಿಂದ ಸ್ಫೂರ್ತಿ ಪಡೆಯಲಿ. ಮತ್ತೆ ಏಪ್ರಿಲ್ 19ನೇ ತಾರೀಕು ಮಿಸ್ ಮಾಡದಂತೆ ಮಂಡ್ಯ ಜಿಲ್ಲೆಗೆ ಬಂದು ನಿಮ್ಗೊಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ನಂದು ಅಲ್ಟಿಮೇಟ್ ಟಾರ್ಗೆಟ್ ಏನಂದ್ರೆ, ಕರ್ನಾಟಕ ರಾಜ್ಯದಿಂದ ಕಬ್ಬು, ಭತ್ತ, ರಾಗಿ, ಜೋಳ, ಅಡಿಕೆ ಎಲ್ಲ ರಫ್ತು ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು 15-20 ವರ್ಷದಲ್ಲಿ ಕರ್ನಾಟಕ ರಾಜ್ಯದಿಂದ IAS IPS ಅಧಿಕಾರಿಗಳನ್ನ ಪೂರ್ತಿ ದೇಶಕ್ಕೆ ರಫ್ತು ಮಾಡಬೇಕು. ಆ ಗುರಿ ಇಟ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಆದ್ರಿಂದ ದಯವಿಟ್ಟು ಏಪ್ರಿಲ್ 19ನೇ ತಾರೀಕು ಮಿಸ್ ಮಾಡದಂತೆ ಮಂಡ್ಯ ಜಿಲ್ಲೆಗೆ ಬನ್ನಿ. ಥ್ಯಾಂಕ್ ಯು.